ಶ್ರೀ ಗುರುಭ್ಯೋ ನಮಃ. ಶ್ರೀ ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯಭ್ಯೋ ನಮಃ. ಸೋಸಲೆ ಮಠಾಧೀಶರಾದ ಶ್ರೀ ಶ್ರೀ ವಿದ್ಯಾಶೀಷ ತೀರ್ಥ ಶ್ರೀಪಾದಂಗಳವರ ಚರಣಾರವಿಂದಗಳಿಗೆ ಭಕ್ತಿ ಶ್ರದ್ಧಾಪೂರ್ವಕ ನಮಸ್ಕಾರಗಳು. ಹಾಗೂ ನಮ್ಮ ಗುರುಗಳಾದ ಶ್ರೀಮತಿ ಪರಿಮಳ ರಾಘವೇಂದ್ರ ಅವರಿಗೂ ಭಕ್ತಿ ಶ್ರದ್ಧಾ ಪೂರ್ವಕ ನಮಸ್ಕಾರಗಳು. ಈ ಪರ್ವದಿನ ಜಗನ್ನಾಥದಾಸರ ಆರಾಧನೆಯ ಈ ಪರ್ವದಿನದಂದು ನಾನು ಹರಿಕಥಾಮೃತ ಸಾರದ 3ನೇ ಸಂಧಿಯ 17ನೇ ಶ್ಲೋಕ, ವ್ಯಾಪ್ತಿ ಸಂಧಿಯ 17ನೇ ಪದ್ಯವನ್ನು ಯಥಾಮತಿ ಅನುವಾದ ಮಾಡಲು ಪ್ರಯತ್ನಿಸುತ್ತೇನೆ. ಹರೇ ಶ್ರೀನಿವಾಸ. ನಿತ್ಯ ನಿಗಮ ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಬೇಡುವೆ, ಪರಮ ಭಗವತ್ ಭಕ್ತರಿದನಾದರದಿ ಕೇಳುವುದು. ನಿತ್ಯ ನಿಗಮಾತೀತ ನಿರ್ಗುಣ ಭೃತ್ಯ ವತ್ಸಲ ಭಯ ವಿನಾಶನ ಸತ್ಯ ಕಾಮ ಶರಣ್ಯ ಶ್ಯಾಮಲ ಕೋಮಲಾಂಗ ಸುಖಿ ಮತ್ತನಂದದಿ ಮರ್ತ್ಯರೊಳ ಹೊರಗೆತ್ತ ನೋಡಲು ಸುತ್ತು ತಿಪ್ಪನು ಅತ್ಯಧಿಕ ಸಂತೃಪ್ತ ತ್ರಿಜಗದ್ವ್ಯಾಪ್ತ ಪರಮಾಪ್ತ. ಭಗವಂತನು ಕಾಲ, ದೇಶ ಹಾಗೂ ಗುಣಗಳಲ್ಲಿ ನಿತ್ಯನಾಗಿದ್ದಾನೆ. ಏಕೆಂದರೆ ಈ ಸೃಷ್ಟಿಯೇ ಭಗವಂತನದ್ದು. ಹಾಗೆ ಭಗವಂತ ಸೃಷ್ಟಿಯ ಎಲ್ಲ ಕಣಕಣದಲ್ಲೂ ನಿತ್ಯವಾಗಿದ್ದಾನೆ. ಭಗವಂತ ಸೃಷ್ಟಿಸಿದ ಕೆಲವು ಜೀವಿಗಳು ನಾವು ನಾಶ ಆಗ್ತೀವಿ, ಮತ್ತೆ ಬರ್ತೀವಿ. ಆದರೆ ಅದರಲ್ಲೆಲ್ಲ ಭಗವಂತನೇ ತನ್ನ ಆದಿಯಿಂದ ಅಂತ್ಯದವರೆಗೂ ಇರೋದ್ರಿಂದ ಅವನು ಅನಂತನಾಗಿದ್ದಾನೆ ಹಾಗೂ ಅವನು ನಿತ್ಯನಾಗಿದ್ದಾನೆ. ನಿಗಮ ಅತೀತ ಅಂದ್ರೆ ಈಗ ನಿಗಮಗಳಲ್ಲಿ ಅಂದ್ರೆ ವೇದಗಳು ನಮಗೆ ಭಗವಂತನ ಕಾರುಣ್ಯ ಹಾಗೂ ಲೀಲೆಗಳು ಹಾಗೂ ಮಹಿಮೆಗಳನ್ನು ಅಂತ್ಯವಿಲ್ಲದಂತೆ ತಿಳಿಸಿವೆ. ಆದರೂ ಭಗವಂತನು ವೇದಗಳಿಗೆ ಎಟುಕಲಾರ. ಭಗವಂತನ ಗುಣಗಳು ವೇದಗಳಿಂದ ವೇದಗಳಿಗೂ ನಿಲುಕದೇ ಇರುವಂತಹ ಗುಣಗಳನ್ನು ಭಗವಂತ ಹೊಂದಿದ್ದಾನೆ. ಏಕೆಂದರೆ ಸದಾ ಭಗವಂತನ ಸೇವೆಯನ್ನು ಮಾಡುವ ಮಹಾಲಕ್ಷ್ಮೀ ದೇವಿಗೂ ಸಹ ಭಗವಂತನನ್ನು ಅರಿಯಲು ಸಾಧ್ಯವಾಗಿಲ್ಲ. ಆದ್ರಿಂದ ಭಗವಂತ ನಿಗಮಾತೀತ ಎಂದು ಇದರಲ್ಲಿ ಗುರುಗಳು ದಾಸರು ನಮಗೆ ತಿಳಿಸಿದ್ದಾರೆ. ನಿರ್ಗುಣ ಯಾಕೆ ಅಂದ್ರೆ ಭಗವಂತನು ಗುಣಾತೀತ ಅಂದ್ರೆ ಯಾವ ಗುಣಗಳು ಈಗ ತಮೋಗುಣ, ರಜೋಗುಣ ಅಥವಾ ಸತ್ವಗುಣಗಳು ಅನ್ವಯಿಸುವುದಿಲ್ಲ. ಯಾಕೆಂದ್ರೆ ಇದರಿಂದ ಅವನು ಅತೀತನಾಗಿದ್ದಾನೆ ಭಗವಂತ. ಅವನಿಗೆ ಅವನ ಗುಣಗಳು ಹೇಗೆ ಅಂದ್ರೆ ಅವನನ್ನು ಅನಂತ ಗುಣ ಪರಿಪೂರ್ಣ ಹಾಗೂ ಆನಂದಮಯ ಆಗಿದ್ದಾನೆ. ಇವನ ಅನಂತ ಗುಣಗಳನ್ನು ಅನೇಕ ದಾಸರು ಅನೇಕ ರೀತಿಗಳಲ್ಲಿ ವರ್ಣಿಸಿದ್ದಾರೆ. ನನಗೆ ಈಗ ಸದ್ಯಕ್ಕೆ ಒಂದು ನೆನಪಾಗ್ತಾ ಇರೋದು ವಾದಿರಾಜರ ಒಂದು ಕೃತಿಯಲ್ಲಿ ಭಗವಂತನ ಗುಣ ವಿಶೇಷತೆಯನ್ನು ಹೇಗೆ ಹೋಲಿದ್ದಾರೆ ಅಂದರೆ, ಗುಣಿಗುಣಗಳೊಳಗಿಪ್ಪ ಬಹುಗುಣವಂತ ಗುಣಬದ್ಧನಾಗದಿಹ ಶ್ರೀ ಲಕ್ಷ್ಮೀಕಾಂತ ಎಂದು ಹೀಗೆ ವರ್ಣಿಸಿದ್ದಾರೆ. ಮತ್ತೆ ಈಗ ಭಗವಂತ ಹೇಗೆ ಅಂದ್ರೆ ಅವನ ಭಕ್ತವತ್ಸಲ ಹೇಗೆ ಅಂದ್ರೆ ತಾಯಿ ಭಗವಂತನ್ ನೀನೇ ನನ್ನ ಸರ್ವಸ್ವ ಅಂತ ಯಾರು ನಂಬಿರ್ತಾರೋ ಅವನಿಗೆ ತಾಯಿ ತನ್ನ ಮಗುನ ಹೇಗೆ ಸಂರಕ್ಷಣೆ ಮಾಡ್ತಾಳೋ ಹಾಗೆ ಅವ್ನು ನೋಡ್ಕೋತಾನೆ. ವಾತ್ಸಲ್ಯಮಯ, ಅವನು ಅತ್ಯಂತ ಕರುಣಾಮೂರ್ತಿ. ಈಗ ಪ್ರಹ್ಲಾದ ಬರೀ ಭಗವಂತನ ನಾಮಸ್ಮರಣೆ ಅಷ್ಟೇ ಅವನಿಗೆ ಗೊತ್ತಿದ್ದು, ಬೇರೆ ಯಾವುದೂ ಇದಿರ್ಲಿಲ್ಲ. ಇದು ಭಯ ವಿನಾಶನೂ ಆಗುತ್ತೆ. ಯಾಕೆಂದ್ರೆ ಯಾವುದೇ ಭಯ ಬಂದ್ರು ಅವನನ್ನ ನಂಬ್ಕೊಂಡಿರೋರಿಗೆ ಯಾವುದೇ ಸಂಕಷ್ಟ ಬಂದ್ರು ಭಗವಂತ ಪರಿಹಾರ ಮಾಡ್ತಾನೆ. ಏನಪ್ಪಾ ಅಂದ್ರೆ ನಾವು ಅವನಲ್ಲಿ ಸಂಪೂರ್ಣ ವಿಶ್ವಾಸ ಇಟ್ಟು ಅವನನ್ನೇ ನಂಬಬೇಕು. ಅದನ್ನೇ ನಾವು ಯಾವಾಗ್ಲೂ ಮಾಡಲ್ಲ. ನಾವು ಯಾವಾಗ್ಲೂ ನಮ್ಮ ಬಗ್ಗೆ ನಾನ್ ಮಾಡ್ತೀನಿ ಇನ್ನದೇ ಬರ್ತಾ ಇರುತ್ತೆ ಹೊರತು ನಾವು ಭಗವಂತನ ಯಾವತ್ತೂ ಆಶ್ರಯಿಸಲ್ಲ. ನಾವು ಯಾವಾಗ ಸಂಪೂರ್ಣವಾಗಿ ನಮ್ಮ ಎಲ್ಲಾ ಹೊಣೆಯನ್ನು ಅವನ ಮೇಲೆ ಹಾಕಿ ನೀನೇ ಜವಾಬ್ದಾರಿ ಅಂತ ಹೇಳಿದಾಗ ಅವನು ಖಂಡಿತ ನಮ್ಮನ್ನು ಕಾಪಾಡ್ತಾನೆ. ಅವ್ನು ನಮ್ಮ ಜವಾಬ್ದಾರಿನ ಸಂಪೂರ್ಣವಾಗಿ ವಹಿಸ್ಕೊಳ್ತಾನೆ. ಆದ್ರೆ ನಾವೇ ಅವನಿಗೆ ನಮ್ಮ ಜವಾಬ್ದಾರಿ ಕೊಡಕ್ ತಯಾರಿಲ್ಲ. ಹಾಗೆ ಅನ್ನಿಸ್ತಾ ಇರುತ್ತೆ ನಮ್ಗೆ. ಆಮೇಲೆ ಮುಂದೆ ಭಕ್ತವತ್ಸಲ, ಭಯ ವಿನಾಶನ, ಆಮೇಲೆ ಸತ್ಯಸಂಧ. ಯಾಕೆ ಅಂದ್ರೆ ಸತ್ಯಸಂಧ ಇವಾಗ ನೀನೇ ಸರ್ವಸ್ವ, ನಂಗೆ ಯಾರು ಇಲ್ಲ ಅಂತ ಕೇಳ್ಕೊಂಡವ್ರಿಗೆ ಅವನು ಕೈಯೇ ಬಿಡ್ಲಿಲ್ಲ. ಇವಾಗ ನಾವು ಹೇಳ್ಬೋದು, ವೇದಗಳಲ್ಲೆಲ್ಲ ತಿಳ್ಕೊಂಡಿದೀವಿ ನಾವು. ದ್ರೌಪದಿಗೆ ವಸ್ತ್ರ ಕೊಟ್ಟಿದ್ದಿರಬಹುದು ಅಥವಾ ಬಲಿಯನ್ನ ಅವನ್ ಎಲ್ಲ ದಾನನೇ ತಗೊಂಡ್ಬಿಟ್ಟ, ಆಮೇಲೆ ಅವನ್ ಮನೆ ಕಾಯ್ದ. ಆ ಥರ. ಆಮೇಲೆ ಸತ್ಯಸಂಧ ಇನ್ನೊಂದು ಯಾತಕ್ಕೆ ಅಂದ್ರೆ ಉತ್ತರೆ ಗರ್ಭದಲ್ಲಿದ್ದಾಗ ಇದ್ದ ಪರೀಕ್ಷಿತನನ್ನು ಹೇಗೆ ಕಾಪಾಡ್ದ ಅವನು. ನೀನೇ ಗತಿ, ನಮ್ಗೆ ಯಾರು ಇಲ್ಲ, ನಮ್ಮ ವಂಶ ಉದ್ಧಾರ ಮಾಡಕ್ ಯಾರು ಇಲ್ಲ ಅಂತಂದ ಹೇಳಿದ ತಕ್ಷಣ ನಾನಿದ್ದೀನಿ ಅಂತ ಗರ್ಭದಲ್ಲಿರೋ ಶಿಶುನು ಸಹ ಅವ್ನು ರಕ್ಷಣೆ ಮಾಡ್ದ. ಅದಕ್ಕೆ ಅವ್ನು ಸತ್ಯಸಂಧ. ಶ್ಯಾಮಲ ಅಂದ್ರೆ ಅವ್ನಿಗೆ ಯಾವ್ದು ಮಲನೇ ಇಲ್ಲ, ಎಲ್ಲ ಯಾವಾಗ್ಲೂ ಆನಂದಮಯ ಕರುಣಾಮಯ ಆಗಿರೋದ್ರಿಂದ ಅವನು ತನ್ನ ಜೀವಿಗಳನ್ನ ತಾನೇ ಸೃಷ್ಟಿಸಿದ ಜೀವಿಗಳ ಮೇಲೆ ಅವನು ಯಾವತ್ತೂ ಕರುಣೆಯಿಂದನೇ ಇರ್ತಾನೆ.
ಹಾಗಾಗಿ ಅವನು ಯಾವಾಗಲೂ ಶ್ಯಾಮಲ, ಅವನಿಗೆ ದುಃಖ ಇಲ್ಲ, ಮತ್ತೆ ಅವನು ದೋಷದಿಂದ ದೂರ. ಮತ್ತೆ ಶರಣ್ಯ ಯಾಕೆ ಹೇಳ್ತಾರೆ ಅಂದ್ರೆ, ನಾವೇನಾದ್ರೂ ಭಗವಂತನ ಶರಣ ಆದ್ರೆ ಅವನೇ ನಮ್ಮ ಸೇವಕ ಆಗಕ್ಕೆ ರೆಡಿ ಆಗ್ಬಿಡ್ತಾನೆ. ಅಷ್ಟು ಭಗವಂತನ ಕಾರಣ ನಾವೆಲ್ಲ ಕಡೆ ನೋಡೇ ಇದ್ದೀವಿ. ಆದ್ರಿಂದ ಅವನು ಶರಣ್ಯ. ಮತ್ತೆ ಕೋಮಲಾಂಗ ಸುಖಿ. ಯಾಕೆಂದ್ರೆ ನಾವು ಭಗವಂತನ ಯಾವಾಗ್ಲೂ ಭಜಿಸುವಾಗ ಅವನು ಎಂತ ಕೋಮಲಾಂಗ, ಅವನ ಮನಸ್ಸು ಎಷ್ಟು ಹೃದಯ ಎಷ್ಟು ಒಳ್ಳೆಯದೋ ಅದೇ ತರ ಅಷ್ಟೇ ಕೋಮಲವಾಗಿದ್ದಾನೆ. ಹಾಗೆ ಅವನ ಗುಣಗಳು ಅತೀತವಾಗಿದೆ. ಆದ್ರಿಂದ ಅವನು ಕೋಮಲಾಂಗ, ಸದಾ ಸುಖಿ. ಅವನು ಯಾವ ಕರ್ಮಗಳು ನಮ್ಮ ಕಡೆಯಿಂದ ಮಾಡಿಸಿದ್ರು ಅದು ಯಾವುದು ಅವನಿಗೆ ಲೇಪ ಆಗೋದಿಲ್ಲ. ಅದನ್ನ ನಾವಾಗಲೇ ಎಲ್ಲರೂ ಹೇಳೇ ಇದ್ದೀವಿ. ಹಾಗೆ ಹೀಗೆ ಅವನು ಎಲ್ಲರೂ ಆದ್ರೂ ಮತ್ತನಂದದಿ ಏನಕ್ಕೆ ಜನರ ಒಳಗೆ ಹೊರಗೆ ಇದ್ದು ಸುತ್ತಾ ಇರ್ತಾನೆ, ಹುಚ್ಚಿನ ಥರ ಅವ್ನು ಯಾಕೆ ಸುತ್ತಾ ಇರ್ತಾನೆ ನಮ್ಮ ಒಳಗೆ ಹೊರಗೆ ಇದ್ದು ಅಂದರೆ ಅದರಿಂದ ಅವ್ನಿಗೇನು ಆಗಬೇಕಾಗಿಲ್ಲ. ನಾವು ಜೀವಿಗಳು ನಮ್ಮನ್ನ ನಮಗೆ ಒಂದು ಮುಕ್ತಿ ಕೊಡೋದಕ್ಕೆ, ಆಮೇಲೆ ನಮ್ಮನ್ನ ಉದ್ಧಾರ ಮಾಡೋಕ್ಕೋಸ್ಕರ ಅವನು ತನ್ನ ಲೀಲೆಗಳನ್ನ ಮಾಡ್ತಾ ಮಾಡ್ತಾ ನಮ್ಮ ಸುತ್ತಮುತ್ತ ಸುತ್ತಾ ಇರ್ತಾನೆ. ಆದರೆ ಅವನು ನಿತ್ಯ ತೃಪ್ತ. ಅವನಿಗೆ ನಮ್ಮ ಥರ ಯಾವುದೇ ವಸ್ತುಗಳಿಂದ ಬರೋ ಸುಖ ಅಥವಾ ತೃಪ್ತಿ, ಆತ್ಮತೃಪ್ತಿ ಯಾವುದೂ ಇಲ್ಲ ಅವನಿಗೆ. ಅವನು ನಿತ್ಯ ತೃಪ್ತ, ತನ್ನಲ್ಲಿ ತಾನೇ ತೃಪ್ತಿಯಿಂದ ಇರೋದ್ರಿಂದ ಅವನು ತೃಪ್ತನಾಗಿದ್ದಾನೆ. ಆಮೇಲೆ ಜಗತ್ತಲ್ಲಿ ವ್ಯಾಪ್ತನಾಗಿದ್ದಾನೆ. ಎಲ್ಲ ಕಡೆ ಇಡೀ ಜಗತ್ತೇ ಅವನದಾಗಿರುವಾಗ ಅವನು ಎಲ್ಲ ತ್ರಿಜಗದಲ್ಲೂ ವ್ಯಾಪ್ತನಾಗಿದ್ದಾನೆ ಅಂತ ಇದರಲ್ಲಿ ಗುರುಗಳು ನಮಗೆ ಹೇಳಿದ್ದಾರೆ. ಇದನ್ನ ಜಗನ್ನಾಥ ದಾಸರ ಗುರುವಾಂತರ್ಯದ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀ ಕೃಷ್ಣಾರ್ಪಣಮಸ್ತು.